ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಹಾಗೆ ಕೆಲವರು ವಾರ್ಡ್ರೋಬ್ ಟೂರ್ ಕೂಡ ಕೇಳಿದ್ರಿ, ಅದನ್ನು ಕೂಡ ನಾನು ಇವತ್ತು ತೋರಿಸ್ತೀನಿ. ನನ್ನ ವಾರ್ಡ್ರೋಬ್ ಅಲ್ಲಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ, ಏನೆಲ್ಲ ಇರುತ್ತೆ, ಕೆಲವೊಂದು ಟಿಪ್ಸ್ ಕೂಡ ಹೇಳ್ತೀನಿ, ಹೇಗೆ ಫಾಲೋ ಮಾಡಬಹುದು ವರ್ಕಿಂಗ್ ವುಮೆನ್ಸ್ ಆದವರು ಅಂತ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಆಸ್ ಯೂಶುವಲ್ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಲಸಿಕಾಗ್ ಹಾಲು ಕೊಟ್ಟಿದ್ದೀನಿ, ಅವಳು ಹಾಲು ಕುಡಿತಿದ್ದಾಳೆ ಕೂತ್ಕೊಂಡು. ಕೆಲವೊಂದ್ಸತಿ ಅಲ್ಲೇ ಕುಷನ್ ಹಾಕಿಸ್ಬಿಟ್ಟು ಕೂರಿಸ್ಬಿಡ್ತೀನಿ. ಏನಕ್ಕಂದ್ರೆ ತುಂಬಾ ಚಳಿ ಇರುತ್ತೆ ಅಲ್ವಾ ಬೆಳಗ್ಗೆ. ಸ್ಲ್ಯಾಬ್ಸ್ ಆ ಕೌಂಟರ್ ಟಾಪ್ ಎಲ್ಲ ತುಂಬಾ ಒಂಥರ ಕೊರ್ದಂಗಿರುತ್ತೆ. ಹಂಗಾಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಹಂಗಾಗಿ ಕುಷನ್ ಹಾಕ್ಬಿಡ್ತೀನಿ ಒಂದ್ ಸ್ವಲ್ಪ ಬೆಚ್ಚಗಿರ್ಲಿ ಅಂದ್ಬಿಟ್ಟು. ಸೊ ಇವತ್ತು ನಾನು ದೋಸೆ ಮಾಡ್ತಾ ಇದ್ದೆ. ಸೊ ದೋಸೆಗೆ ಚಟ್ನಿಗೆ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದೀನಿ. ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಕೂಡ ಮಾಡ್ತಾ ಇದೀನಿ. ಯೂಶುವಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೆ. ಇವತ್ತು ಟೊಮೆಟೊ ಚಟ್ನಿ ಮಾಡೋಣ, ಎರಡು ಚೆನ್ನಾಗಿರುತ್ತೆ ಅಂತ. ಇನ್ನು ಟೊಮೆಟೊ ಚಟ್ನಿಗೆ ಸ್ವಲ್ಪ ಆಯಿಲು, ಬೆಳ್ಳುಳ್ಳಿ, ಒಂದು ಆ ದೊಡ್ಡದಾಗಿರೋ ಸೈಜ್ ಅಲ್ಲಿ ತಗೊಂಡಿದೀನಿ ಈರುಳ್ಳಿನ. ಈ ಈ ರೀತಿ ಉದ್ದುದ್ವಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಫ್ ಫ್ರೈ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀನಿ. ಸೊ ಇವಾಗ ಒಂದ್ ಸ್ವಲ್ಪ ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಂಡು, ಇವಾಗ ನಿಮ್ಗೆ ಎಷ್ಟು ಟೊಮೆಟೊ ಬೇಕೋ ಅಷ್ಟು ಹಣ್ಣಾಗಿರುವಂತ ಟೊಮೆಟೊಸ್ನ ಹಾಕೋತಾ ಇದ್ದೀನಿ. ನಾನು ಸುಮಾರು ಒಂದ್ 7ರಿಂದ 8 ಹಣ್ಣಾಗಿರೋ ಟೊಮೆಟೊನ ತಗೊಂಡಿದ್ದೀನಿ. ಹಣ್ಣಾಗಿರೋ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಏನಕ್ಕಂದ್ರೆ ನೀವು ಎಷ್ಟು ಟೊಮೆಟೊಸ್ ಹಾಕಿದ್ರೂ ತುಂಬಾ ಕಡಿಮೆ ಆಗುತ್ತೆ ಚಟ್ನಿ ರುಬ್ಬೋವಾಗ. ಇಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಲೇ ತಗೊಳ್ಳಿ. ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ಕೊಂಡು 3 ಡೇಸ್ ವರ್ಗೂ ತಿನ್ಬಹುದು. ಅಂಡ್ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ, ಚೆನ್ನಾಗಿ ಬೇಯಲಿ ಅನ್ಬಿಟ್ಟು. ಹಾಫ್ ಬೆಂದ್ರೆ ಸಾಕು, ಹಾಫ್ ಟೊಮೆಟೊ ರೋಸ್ಟ್ ಆದ್ರೆ ಸಾಕು ಎಣ್ಣೆಲಿ, ಇದು ಮುಗ್ದಂಗೆ. ಇವಾಗ ಒಂದ್ ಸ್ವಲ್ಪ ನಾನು ಅರಿಶಿನ ಹಾಕೊಂಡೆ. ಸೊ ಅರಿಶಿನ ಹಾಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಕೊತಾ ಇದೀನಿ. ನೋಡಿ ಈ ತರ ಸ್ವಲ್ಪ ಸ್ಮ್ಯಾಶಿ ಅರ್ಧಂಬರ್ಧ ಸ್ಮ್ಯಾಶಿ ಆಗುತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದಿಷ್ಟೇ ಪ್ರೊಸೀಜರ್. ಇವಾಗ ದೋಸೆಗೆ ಇದು ಕ್ಯಾಸ್ಟ್ ಐರನ್, ಇದು ತವಾ. ಸೊ ಒಂದೊಂದ್ಸಲ ಈರುಳ್ಳಿ ಯೂಸ್ ಮಾಡ್ಲೇಬೇಕು ದೋಸೆ ಎದ್ದೊಳ್ಬೇಕು ಅಂದ್ರೆ. ಇಲ್ಲ ಸೀಸನಿಂಗ್ ಮಾಡ್ಬೇಕು, ಸೀಸನಿಂಗ್ ಅಂತೂ ಮಾಡ್ಲೇಬೇಕು, ಇಲ್ಲಾಂದ್ರೆ ದೋಸೆ ಎದ್ದೊಳೋದಕ್ಕೆ ಚಾನ್ಸೇ ಇಲ್ಲ. ಸೀಸನಿಂಗ್ ಅಂದ್ರೆ ಯಾವಾಗ್ಲೂ ಒಂಚೂರು ಎಣ್ಣೆ ಹಾಕಿ ಬಿಟ್ಟಿರ್ಬೇಕು, ಹಾಗೆ ಡ್ರೈ ಆಗಿ ಬಿಟ್ಟಿರ್ಬಾರ್ದು. ಎಣ್ಣೆನ ಅಪ್ಲೈ ಮಾಡ್ಬಿಟ್ಟು ಒಂಚೂರು ಎಣ್ಣೆನ ಅಪ್ಲೈ ಮಾಡಿದ್ರೆ ಸಾಕು, ಹಾಗೆ ಇರ್ಬೇಕು. ಡ್ರೈ ಆಗ್ತಿದ್ರೆ ಮತ್ತೆ ಎಣ್ಣೆ ಅಪ್ಲೈ ಮಾಡ್ಬಿಟ್ಟು ಹಾಗೆ ಬಿಡಬೇಕು, ಅದನ್ನ ಸೀಸನಿಂಗ್ ಅಂತ ಹೇಳ್ತಾರೆ. ಸೊ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಚಿಕ್ಕ ದೋಸೆ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡ್ತೀನಿ ಹೇಗೆ ಎದ್ದೊಳುತ್ತೆ ಅಂತ, ಆಮೇಲೆ ದೊಡ್ಡದಾಗಿ ಮಾಡ್ತೀನಿ. ಇನ್ನು ಟೊಮೆಟೊ ಚಟ್ನಿ ಎಲ್ಲ ತಣ್ಣಗಾಗಿ ರುಬ್ಕೊಂಡಿದೀನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಒಂದಿಷ್ಟು ಕಡಲೆ ಬೇಳೆ, ಕರ್ಬೇವಿನ ಸೊಪ್ಪು ಹಾಕೊಂಡು ಇವಾಗ ಈ ರೀತಿ ನುಣ್ಣಗೆ ರುಬ್ಕೋಬೇಕು, ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು. ಅಂಡ್ ರುಬ್ಬೋವಾಗ ಯಾವುದೇ ರೀತಿ ನೀರ್ನ ಹಾಕೋಬೇಡಿ. ಸೊ ನೀರ್ ಹಾಕೊಳ್ದೇನೆ ರುಬ್ಕೋಬೇಕು. ಈ ತರ ಗಟ್ಟಿ ಇದ್ರೆ ಸಾಕು. ಸೊ ಒಂದ್ ಸ್ವಲ್ಪ ಹೊತ್ತು ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಒಂದ್ ನಿಮಿಷ ಹಂಗೆ ಲೋ ಫ್ಲೇಮ್ ಅಲ್ಲಿ ಇದನ್ನ ಹೀಟ್ ಮಾಡ್ಕೊಂಡ್ರೆ ಸಾಕು. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಸೊ ಟೊಮೆಟೊ ಚಟ್ನಿ ದೋಸೆಗೆ, ಪೂರಿಗೆ ಮತ್ತೆ ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ. ದೋಸೆಗೆ ಅಂತೂ ಮಾಡಿಸ್ದಂಗಿರುತ್ತೆ. ಟ್ರೈ ಮಾಡಿ ನೋಡಿ. ಮೆತ್ತಿಗೆ 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 ಲಶಿ ಬಿದ್ದೋದಾ? ಲಶಿ, ನಿನ್ಗೆ ಹೆಂಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿರೋದು? ಒಂದು ಸ್ಟೆಪ್ ತೋರಿಸು, ಹೆಂಗೆ ಡ್ಯಾನ್ಸ್ ಹಿಂಗೆ ಮಾಡೋದು. ಮತ್ತೆ ಇನ್ನೊಂದು ಸ್ಟೆಪ್ಪು ಹಿಂಗಾ ಹೆಂಗೆ ಮಾಡೋದು? ಯಾವ ಸಾಂಗು? ಇನ್ನೊಂದು ಚಮಕ್ ಚಲೋ. ಎಷ್ಟು ಚೆನ್ನಾಗಿ ಹೇಳ್ದಾಳೆ, ಚಮಕ್ ಚಲೋ ಅಂತ. ಇದು ಫುಟ್ಬಾಲು, ಅದು ವಾಲಿಬಾಲು, ಆಯಿತಾ? ಇದು ಕಾಲಲ್ಲಿ ಓದಿಯೋದು, ಇದು ಕಾಲಲ್ಲಿ ಓದಿಯೋದು, ಅದು ವಾಲಿಬಾಲ್. ಸೊ ಬಂದ ತಕ್ಷಣ ದೇವ್ರ ದೀಪ ಹಚ್ಚಿದ್ದೀನಿ. ನೋಡಿ ಎಷ್ಟು ಬೇಗ ಕತ್ಲಾಗಿದೆ. ಆಚೆ 6:15ಗೆ ಕತ್ಲಾಗತ್ತೆ. ನಮ್ಮ ಡಿಂಕು ಪೆಡಿಗ್ರಿ ಹಾಕಿದ್ದೆ, ತಿಂತಿದ್ದಾನೆ. ಏನದು? ಓಯ್ ಖಾಲಿ ಮಾಡ್ದ ಪೆಡಿಗ್ರಿ? ಖಾಲಿ ಮಾಡ್ದ? ಇಲ್ಲೂ ತುಳಸಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಇಲ್ಲೂ ಕೂಡ ದೀಪ ಹಚ್ಚಿ ಮಾಡಿದ್ದೀನಿ. ಇವನು ಎಲ್ಲೇ ಫುಡ್ ಹಾಕಿದ್ರು ಮ್ಯಾಟ್ ಮೇಲೆ ತಗೊಂಬಂದು ತಿಂತಾನೆ. ಫುಲ್ ಕ್ಲೀನು ಈ ನಾಯಿಗಳು.
ಮ್ಯಾಟ್ ಮೇಲೆ ಹಾಕ್ಕೊಂಡೇ ತಿನ್ಬೇಕಲ್ವಾ? ಯಾರದು ಕಳ್ಳಿ? ಯಾರದು ಕಳ್ಳಿ? ಸೊ ಮಲ್ಗೋಕ್ಕೆ ಮುಂಚೆ ನನ್ನ ವಾರ್ಡ್ರೋಬಲ್ಲಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಡ್ರಾಸಲ್ಲಿ ಕೂಡ ನಾನು ಯಾವಾಗಲೂ 6 ಮಂತ್ಸಿಗೆ ಟ್ವೈಸ್ ಈ ಥರ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ವಾರ್ಡ್ರೋಬ್ ಅಂದರೆ 3 ಮಂತ್ಸ್ ಈ ಥರ ಎಲ್ಲ ಬಟ್ಟೆ ಎಲ್ಲ ಆಚೆ ತೆಗೆದು ಡಸ್ಟಿಂಗ್ ಮಾಡಿಬಿಟ್ಟು ಮತ್ತೆ ಹಂಗೆ ಆರ್ಗನೈಸ್ ಮಾಡ್ತೀನಿ. ಈಗ ಮೊನ್ನೆ ಅಕ್ಟೋಬರಲ್ಲಿ ಇದನ್ನು ಮಾಡಿದ್ದು. ಸೊ ಒಂದು ಸ್ವಲ್ಪ ಮತ್ತೆ ಮೆಸ್ಸಿ ಆಗ್ತಾನಿದೆ. ಜಾಸ್ತಿ ಮೆಸ್ಸಿ ನಾನು ಆಗೋದಕ್ಕೆ ಬಿಡೋಲ್ಲ. ಕ್ಲೀನಾಗಿ ತೆಕ್ಕೋತೀನಿ, ಏನು ಬೇಕೋ ಹಾಗೆ ಕ್ಲೀನಾಗಿ ಜೋಡಿಸ್ತೀನಿ, ಆವಾಗ ಮೆಸ್ಸಿ ಆಗೋಲ್ಲ. ಬಟ್ ಧೂಳಿಗೆ ಅಂತ ಸುಮ್ಮನೆ ಧೂಳೇನಿರಲ್ಲ ನಮ್ಮ ಮನೆಯಲ್ಲಿ. ನಮ್ಮ ಏರಿಯಾ ಫುಲ್ಲು ಸೈಲೆಂಟು, ಟಾರ್ ರೋಡೆಲ್ಲ ಇದೆ, ಧೂಳಿರಲ್ಲ ಅಷ್ಟೊಂದು. ಸೊ ಸುಮ್ಮನೆ ನಮ್ಮ ಮನ ಸಮಾಧಾನಕ್ಕೋಸ್ಕರ ಮೂಲೆ ಇಷ್ಟಿಷ್ಟೇ ಇರುತ್ತೆ ಅಷ್ಟೆ, ಅದನ್ನು ಕ್ಲೀನ್ ಮಾಡೋಕ್ಕಷ್ಟೇ. ಸೊ ಅದೆಲ್ಲ ಅಡುಗೆ ಎಲ್ಲ ಆದಮೇಲೆ ಮಲ್ಕೊಳ್ಳೋವಾಗ ಸೊ ನನ್ನ ವಾರ್ಡ್ರೋಬ್ ಟೂರ್ ಅಂದರೆ ವಾರ್ಡ್ರೋಬ್ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ನಾನು ಡೈಲಿ ಆಫೀಸ್ಗೆ ಹಾಕ್ಕೊಂಡು ಹೋಗೋ ಕುರ್ತೀಸು ಏನೇನು ಡ್ರೆಸ್ ಇದೆ ಅದು ಸಪ್ರೇಟ್ ವ್ಲಾಗ್ ಬರುತ್ತೆ, ಅದು ಮುಂದೆ ನೋಡಿ ಅದಷ್ಟು ಹಾಕ್ತೀನಿ, ಇನ್ನೊಂದು ಸ್ವಲ್ಪ ವೀಡಿಯೋಸ್ ಆಗಲಿ. ಆ್ಯಂಡ್ ಈಗ ಅವಲಕ್ಕಿ ಮಾಡೋಣ ಅಂತ ಬಿಸಿದು ಬೆಳಗ್ಗೆ ದೋಸೆ ಆಗಿತ್ತು. ಸೊ ಮತ್ತೆ ಏನು ರೈಸ್ ಐಟಮು ಚಪಾತಿ ಬೇಡ, ಸೊ ಅವಲಕ್ಕಿ ಮಾಡೋಣ, ಚೆನ್ನಾಗಿರುತ್ತೆ, ಬಿಸಿ ತಿಂದು ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಕಟ್ ಮಾಡ್ಕೋಬೇಕು. ಸೊ ಈ ವೀಕೆ ಪ್ರಕುಲ್ದು ಡ್ಯಾನ್ಸ್ ಇದೆ, ಹೋಗಬೇಕು. ಇದಾದ ಪ್ರಕುಲ್ದಾಗಿ 2 ವೀಕ್ಸಿಗೆ ಲಸಿಕದಿದೆ. ಸೊ ಅವತ್ತೇ ಸೇಮ್ ಡೇ ಆ್ಯನ್ಯುವಲ್ ಡೇ ದಿನವೇ ಲಸಿಕಾಗೆ ಎಕ್ಸಿಬಿಷನ್ ಇದೆ. ಅಂದರೆ ಇವಳಿಗೆ ಡೇ ಟೈಮ್ ಇರುತ್ತೆ, ನಾನು ಹೋಗೋಕ್ಕಾಗಲ್ಲ, ಅವ್ನಿಗೆ ನೈಟ್ ಟೈಮ್ ಇರುತ್ತೆ ಆ್ಯನ್ಯುವಲ್ ಡೇ. ಅವಾಗ ಎಲ್ಲರೂ ಹೋಗಬೇಕು. ಬೆಳಗ್ಗೆ ನೋಡೋಣ, ಅಪ್ಪ ಅಮ್ಮ ಕಳಿಸ್ತೀನಿ, ಹೋಗ್ತಾರೆ. ಸೊ ಅನಿಮಲ್ ಮಾಡೆಲ್ ಮಾಡಿದ್ದೀನಿ, ಲಾಸ್ಟ್ ಬ್ಲಾಗಲ್ಲೇ ನೀವು ನೋಡಿದ್ದೀರಾ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಎಲ್ಲ ನನ್ನದೇ ಐಡಿಯಾ, ಕ್ರಿಯೇಟಿವ್ ಆಗಿ ಓನಾಗಿ ಮಾಡಿ ಹೆಂಗೆ ತೋಚುತ್ತೆ ಹಂಗೆ ಮಾಡಿದ್ದೀನಿ, ಕಲರ್ಫುಲ್ಲಾಗಿ. ಸೊ ಇವಾಗ ಅವಲಕ್ಕಿ ಮಾಡಬೇಕು. ಸೊ ನಿನ್ನೆ ಹುಣ್ಣಿಮೆ ಇತ್ತಲ್ಲ, ಹುಣ್ಣಿಮೆಗೆ ನಾನು ಬಾಲಗ್ರಹ ಎಲ್ಲ ವಾಶ್ ಮಾಡಲಿಲ್ಲ. ಸೊ ಮರ್ತೋಗ್ಬಿಟ್ಟೆ ನೆನ್ನೆ, ಅದು ಇದು ಬ್ಯುಸಿ ಅಂದ್ಕೊಂಡು. ಸೊ ಇವತ್ತು ಬಾಲಗ್ರಹ ಎಲ್ಲ ವಾಶ್ ಮಾಡಿ ಪೂಜೆ ಮಾಡಿದ್ದೀನಿ. ಸೊ ದೃಷ್ಟಿ ತೆಗೆದುಬಿಡ್ತೀನಿ. ಇನ್ನು ಕೆಂಪು ನೀರು ಅಂದರೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಲೂ ನಾನು ದೃಷ್ಟಿ ತೆಗಿತೀನಿ. ಸೊ ಮನುಷ್ಯರಿಗೆ ಅಂದರೆ ಒಂದು ಸ್ವಲ್ಪ ನೀರು, ಸುಣ್ಣ ಮತ್ತೆ ಅರಿಶಿನ ಹಾಕೋಬೇಕು. ಇನ್ನು ದೇವ್ರಿಗೆ ಅಂದರೆ ಕುಂಕುಮ ಅರಿಶಿನ ನೀರು ಹಾಕೋಬೇಕು. ಇನ್ನು ಹಾಗೆ ವಿಲೇದೆಲೆ ಇಲ್ಲ ಅಂದರೆ ಎಕ್ಕದ ಗಿಡದಲ್ಲೂ ಕೂಡ ತೆಗಿಬಹುದು. ಸೊ ಅದೇ ರೀತಿನೇ ಇಬ್ಬರಿಗೂ ಸಪರೇಟ್ ಮಾಡಿ ಇದನ್ನ ತೆಗಿತಾ ಇದ್ದೀನಿ. ಇನ್ನು ವಿಂಟರ್ ಅಲ್ಲಿ ತುಂಬಾ ಸಮಸ್ಯೆ ಅಂದ್ರೆ ಡ್ರೈ ಸ್ಕಿನ್, ಅದ್ರಲ್ಲೂ ಮಕ್ಕಳು ಉಷ್ಣದ ಬಾಡಿ ಇದ್ರೆ ಲಿಪ್ ಅಂತೂ ತುಂಬಾನೇ ಡ್ರೈ ಆಗ್ತಾ ಇರುತ್ತೆ. ಹಾಗಾಗಿ ಇದು ವಿಂಟರ್ ಟಿಪ್ ಅಂತಾನೆ ಅನ್ಕೊಳ್ಳಿ. ಈ ಕೆನೆ ಇರುತ್ತಲ್ಲ ಹಾಲಿಂದು, ಅದು ನಾವು ಕೂಡ ಅಪ್ಲೈ ಮಾಡ್ಕೋಬಹುದು. ಇನ್ನ ನಾವು ಲಿಪ್ ಕೇರ್ ಎಲ್ಲ ಯೂಸ್ ಮಾಡ್ತಿರ್ತೀವಿ, ಮಕ್ಕಳಿಗೆಲ್ಲ ಕೆಮಿಕಲ್ಸ್ ಅಂದ್ರೆ ಲಿಪ್ ಕೇರ್ ಎಲ್ಲ ಯೂಸ್ ಮಾಡೋದು ಬೇಡ ಈ ವಯಸ್ಸಲ್ಲಿ. ಅವ್ರಿಗೆ ಒಂದು ಹಾಲಿನ ಕೆನೆ ಇಲ್ಲಾಂದ್ರೆ ತುಪ್ಪದಲ್ಲಿ ಈ ತರ ಯಾವಾಗ್ಲೂ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ರೆ ಡ್ರೈ ಆಗಲ್ಲ ಲಿಪ್ಸು. ಇದೊಂದು ನಿಮ್ಗೆ ವಿಂಟರ್ ಟಿಪ್ ನ ಹೇಳ್ತಾ ಇದ್ದೀನಿ. ಸೊ ಹಾಗೆ ಈ ರೀತಿ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನ ಜಾಸ್ತಿ ಹೊತ್ತು ನೆನೆಸ್ಬೇಕು ಅಂತ ಏನಿಲ್ಲ. ಹೋಲ್ಸ್ ಇರೋದು ಒಂದು ಪಾತ್ರೆ ಸಿಗುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟು ಹಾಗೆ ನೀರು ತೊಳೆದ್ಬಿಟ್ಟು ಹಾಗೆ ಅದ್ರಲ್ಲಿ ಇರೋ ನೀರ್ನೇ ಹೀರ್ಕೊಂಡು ಚೆನ್ನಾಗಿ ಮೆತ್ತಗಾಗುತ್ತೆ. ಇದನ್ನ ನೆನೆಸ್ಬೇಕಪ್ಪ ಒಳ್ಳೆ ಅಕ್ಕಿ ನೆನೆಸ್ದಂಗೆ ಅಂತ ಏನಿಲ್ಲ. ಸೊ ಸಾಕು ಅಷ್ಟೇ. ಈಗ ಒಗ್ಗರಣೆಗೆ ನಾನು ಒಂದು ಕಡಾಯಿ ಇಟ್ಕೊಂಡಿದೀನಿ, ಹಾಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಸೊ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ. ಸೇಮ್ ನೀವು ಚಿತ್ರಾನ್ನ ಎಲ್ಲ ಹೇಗ್ ಮಾಡ್ತೀರಾ ಅದೇ ರೀತಿನೇ, ಬಟ್ ಕ್ವಿಕ್ ಆಗಿ ಆಗೋಗುತ್ತೆ. ಬಿಸಿದೇ ತಿನ್ಬೇಕು, ತಣ್ಣಗಾದ್ಮೇಲೆ ತಿಂದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದೇನಕಂದ್ರೆ ಡ್ರೈ ಆಗೋಗಿರುತ್ತೆ ಅವಲಕ್ಕಿ. ಈಗ ನಾನು ಕಡಲೆ ಬೀಜನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಕಡಲೆ ಬೀಜ ಅಷ್ಟು ಹಾಕೊಂಡು ಅದನ್ನ ರೋಸ್ಟ್ ಮಾಡ್ಬಿಟ್ಟು ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ. ಹಾಗೆ ಬಿಟ್ರೆ ಫುಲ್ ಕಪ್ಗಾಗೋಗುತ್ತೆ, ಮತ್ತೆ ಟೇಸ್ಟ್ ಚೆನ್ನಾಗಿರಲ್ಲ, ಟೇಸ್ಟ್ ಕೆಟ್ಟೋಗುತ್ತೆ. ಈಗ ಇದಿಷ್ಟು ಆಗಿದೆ, ಸಪರೇಟ್ ತಗೊಳ್ತಾ ಇದ್ದೀನಿ. ಇವಾಗ ಇದೇ ಎಣ್ಣೆಗೆ ನಾನು ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ತೀನಿ. ಹಾಗೆ ಕಡಲೆಬೇಳೆನ ಒಂದ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಚಿತ್ರಾನ್ನ ಅವಲಕ್ಕಿಗೆ ಕಡಲೆಬೇಳೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಕ್ವಿಕ್ ಆಗಿ ಕೂಡ ಆಗತ್ತೆ. ಅಂಡ್ ಇದು ನೈವೇದ್ಯ ಕೂಡ ಇಡ್ಬೋದು ನೀವು, ದೇವರಿಗೆ ಪ್ರಸಾದ ತರ ಕೂಡ ಮಾಡ್ಬೋದು. ಯಾವ್ದಾದ್ರು ಹಬ್ಬದಲ್ಲಿ, ಯಾವ್ದಾದ್ರು ಪೂಜೆ ಇದ್ದಾಗ ಮಾಡ್ಕೋಬಹುದು. ಕ್ವಿಕ್ ಆಗಿ ಆಗೋಗುತ್ತೆ, ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ, ಹಾಗೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ಈಗ ಒಂದು ದೊಡ್ಡದು ಒಂದು ಚಿಕ್ಕ ಟೊಮೆಟೊನ ಹಾಕೊಂಡು
ಬೇಯಿಸ್ಕೊತಾ ಇದ್ದೀನಿ ಹಣ್ಣಾಗಿರೋಂಥದ್ದು. ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಆ ಟೊಮ್ಯಾಟೋಸ್ ಎಲ್ಲ ಸ್ಮ್ಯಾಶ್ ಆಗ್ಬೇಕು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಇನ್ನೊಂದ್ ಸ್ವಲ್ಪ. ಚೆನ್ನಾಗಿ ಬೆಂದ್ಮೇಲೆ ಇವಾಗ ನಾನು ಅವಲಕ್ಕಿ ನೆನ್ಸಿಟ್ಟಿದ್ನಲ್ಲ, ಸೊ ಅದನ್ನ ಹಾಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕೋಬಹುದು, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇಲ್ಲ ಅಂದ್ರೆ ಆಪ್ಷನಲ್ ನಿಮ್ಮಿಷ್ಟ. ಈಗ ನಾನು ಆಗ್ಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ. ಸೊ ಹಾಗೆ ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೇಮ್ ನೋಡೋದಕ್ಕೆ ಚಿತ್ರಾನ್ನ ತರಾನೇ ಇರುತ್ತೆ, ಬಟ್ ಅವಲಕ್ಕಿ ಹೇಳಿದ್ನಲ್ಲ ಪ್ರಸಾದಕ್ಕೆ ಚೆನ್ನಾಗಿರುತ್ತೆ. ಕ್ವಿಕ್ ಆಗಿ ಏನಾದ್ರೂ ಮಾಡ್ಕೋಬೇಕು ಮನೆಯಲ್ಲಿ ಅಂದ್ರೆ ಅವಲಕ್ಕಿ ಚಿತ್ರಾನ್ನನ ಮಾಡ್ಕೋಬಹುದು. ಈಗ ನಾನೊಂದ್ ಸ್ವಲ್ಪ ಆ ನಿಂಬೆಹಣ್ಣಿನ ರಸನ ಹಾಕೊಳ್ತೀನಿ, ಒಂದ್ ಅರ್ಧ ಹೋಳಷ್ಟು. ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವ್ರು ಹಾಕಲ್ಲ, ಬಟ್ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ತರ. ಒಂದ್ ಅರ್ಧ ಹೋಳ್ ನಿಂಬೆಹಣ್ಣಿನ ರಸ ಹಾಕೊಂಡ್ರೆ ಟೇಸ್ಟಿಯಾಗಿ ಇರುತ್ತೆ. ಬಟ್ ಗ್ಯಾಸ್ ಆಫ್ ಮಾಡ್ಬಿಟ್ಟು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಒಂಥರ ಕಹಿ ಕಹಿ ಟೇಸ್ಟ್ ಕೊಡುತ್ತೆ. ಸೊ ಇದಷ್ಟೇ, ಗ್ಯಾಸ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕಲ್ಸ್ಬಿಟ್ರೆ ಮುಗೀತು. ಬಟ್ ಬಿಸಿ ತಿಂದ್ರೇನೆ ಅದ್ರ ಟೇಸ್ಟ್ ವ್ಯಾಲ್ಯೂ ಗೊತ್ತಾಗೋದು, ಇಲ್ಲಾಂದ್ರೆ ನಿಜವಾಗ್ಲೂ ತಿನ್ನೋದಿಕ್ಕಾಗಲ್ಲ. ಸೊ ನೋಡ್ತಿದ್ದೀರಲ್ಲ, ಕ್ವಿಕ್ ಆಗಿ ಮುಗ್ದೋಯ್ತು. ಸೊ ಪ್ರತಿ ವಿಡಿಯೋದಲ್ಲೂ ಒಂದು ರೆಸಿಪಿನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ರೆಸಿಪೀಸ್ ಹಾಕ್ಲಾ ಬೇಡ್ವಾ ಪ್ರತಿಯೊಂದು ವಿಡಿಯೋದಲ್ಲಿ, ಹಾಕ್ಲಾ ಬೇಡ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಿ. ಊಟ ಮಾಡಿದ್ದಾಯಿತು. ಅವಲಕ್ಕಿ ಬಿಸಿ ಬಿಸಿ ಇದ್ದಾಗಲೇ ತಿಂದ್ಬಿಡ್ಬೇಕು, ಆವಾಗಲೇ ಟೇಸ್ಟು. ಆ್ಯಂಡ್ ವಾರ್ಡ್ರೋಬ್ ಟೂರ್ ಮಾಡ್ತೀನಿ ಅಂತ ಹೇಳಿದೆ, ಸಿಂಪಲಾಗಿ ತೋರಿಸ್ಬಿಡ್ತೀನಿ. ಸೊ ಮೊದಲು ಮೇಲ್ಗಡೆ ಎಲ್ಲ ವಾರ್ಡ್ರೋಬ್ಸ್ ಇದೆ, ತೋರಿಸ್ತೀನಿ, ನೋಡಿರ್ತೀರಾ. ಸೊ ಮೇಲ್ಗಡೆ ಎಲ್ಲ ಏನು ವಾರ್ಡ್ರೋಬ್ಸ್ ಇದೆ, ಸೊ ಅದರಲ್ಲೆಲ್ಲ ಪಾಪುದು ಹಳೇದು ಸ್ವಲ್ಪ ಈ ಫಿಕ್ಸ್ ಮಾಡೋ ತೊಟ್ಲು ಬರುತ್ತಲ್ಲ, ಸೊ ಅದು ಮತ್ತು ಕೆಲವೊಂದು ಫೋಟೋ ಆಲ್ಬಮ್ಸು ಎಲ್ಲ ಮದುವೆದು ಮನೆಯದು ಏನೇನು ಫಂಕ್ಷನ್ ನಡೆದಿದೆ ಎಲ್ಲನೂ. ಸೊ ಹಾಗೆ ಕೆಲವೊಂದು ಪುಟ್ಟ ಪುಟ್ಟ ಐಟಮ್ಸು, ಬ್ಯಾಗ್ಗಳು ಆ ಥರ ಇಟ್ಕೊಂಡಿದ್ದೀವಿ ಅಷ್ಟೇ. ಸೊ ಆ ಥರ ಇದೆ ಅಷ್ಟೇ. ಇನ್ನು ಇಲ್ಲಿ ಡೋರ್ ಹತ್ರ ಏನಿದೆ, ಇದು ಅಪ್ಪನ ಕೋಟು, ತಂಗಿ ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದು, ಅದು ಹಾಗೆ ಬಿಡಬೇಕು. ಇಲ್ಲಿ ಇಡೋದಕ್ಕೆ ಅಷ್ಟು ಸ್ಪೇಸ್ ಇಲ್ಲ, ಹಾಗಾಗಿ ಅಲ್ಲೇ ಹಾಕಿದ್ದೀವಿ. ಅಲ್ಲಿ ಹ್ಯಾಟ್ಸು, ಮಕ್ಕಳು, ನಮ್ಮದು ಕೆಲವೊಂದು ಬೆಲ್ಟ್ಸ್ ಎಲ್ಲ ಇಟ್ಟಿದ್ದೀವಿ. ಸೊ ಏನು ಕಾಣಲ್ಲ, ಬಾಗಿಲು ತೆಗೆದ್ರೆ ಏನು ಕಾಣಲ್ಲ. ಸೊ ಇವಾಗ ಬನ್ನಿ ಈ ವಾರ್ಡ್ರೋಬಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸುಮಾರು ಸಲ ತೋರಿಸಿದ್ದೀನಿ. ಸೊ ಇದೆಲ್ಲ ಇಂಟೀರಿಯರ್ ಅವರೇ ಮಾಡಿರೋದು. ವಾರ್ಡ್ರೋಬ್ ಆಗಿರ್ಬೋದು, ಫಿಕ್ಸ್ಡ್ ಕಾಟ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ವಾರ್ಡ್ರೋಬ್ ಆಗಿರ್ಬೋದು, ಎಲ್ಲ ಒಬ್ಬರೇ ಮಾಡಿರೋದು. ಸೊ ನೋಡಿ, ಇವೆಲ್ಲ ಸೀರೆಗಳು, ರೇಷ್ಮೆ ಸೀರೆ ಪ್ಲಸ್ ಫ್ಯಾನ್ಸಿ ಸೀರೆ, ರೇಷ್ಮೆ ಸೀರೆ ನನ್ನ ತಂಗಿ ರೂಮಲ್ಲಿದೆ. ಎಲ್ಲದೂ ರೇಷ್ಮೆ ಸೀರೆ ಅಲ್ಲಿ ಇಟ್ಟಿದ್ದೀವಿ. ಸೊ ಇಲ್ಲಿ ನಾನು ಬಂದು ಫ್ಯಾನ್ಸಿ, ಕಾಟನ್ನು, ಅವು ಇವೆಲ್ಲ ಇರುತ್ತಲ್ಲ ಸಿಂಪಲ್ ವೇರು, ಅವೆಲ್ಲ ಸ್ಯಾರಿಗಳು. ಸೊ ಬ್ಲೌಸಸ್ ಕೂಡ ಅಲ್ಲೇ ಇದೆ, ಸ್ಪೇಷಿಯಸ್ ಆಗಿದೆ ತಂಗಿ ಇದರಲ್ಲಿ. ಅವಳದೆಲ್ಲ ಅಲ್ಲಿ ತೊಗೊಂಡೋಗಿರ್ತಾಳಲ್ಲ, ಆ ಜಾಗದಲ್ಲೆಲ್ಲ ನಾವು ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಅರ್ಧ, ಹಾಗಾಗಿ. ಸೊ ಇದೆಲ್ಲ ಸೀರೆಗಳು ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಹೇಗೆ ಆರ್ಗನೈಸ್ ಮಾಡ್ಕೋಬೋದು ಅಂತ. ಇನ್ನು ವರ್ಕಿಂಗ್ ವುಮೆನ್ ಇದ್ದರೆ ಈಸಿಯಾಗಿ ನಮಗೆ ಡೈಲಿ ತೊಗೊಳೋದಕ್ಕೆ ಕೂಡ ಯೂಸ್ ಆಗುತ್ತೆ. ಸೊ ರೇಷ್ಮೆ ಸೀರೆ ಎಲ್ಲ ಅಲ್ಲಿಟ್ಟಿದ್ದೀವಿ, ಕನ್ಫ್ಯೂಷನ್ ಆಗಲ್ಲ. ರೇಷ್ಮೆ ಸೀರೆ ಬೇಕು ಅಂದರೆ ಡೈರೆಕ್ಟಲ್ಲಿ ಹೋಗ್ತೀವಿ, ತಂಗಿ ರೂಮ್ಗೆ ಹೋಗಿ ತೊಗೋತೀವಿ. ಇಲ್ಲಿ ನಾರ್ಮಲ್ ಸೀರೆ, ಫ್ಯಾನ್ಸಿ ಸೀರೆ, ಕಾಟನ್ ಸೀರೆ, ಸಿಲ್ಕ್ ಸ್ಯಾರಿ ಆ ಥರವು. ಇಲ್ಲಿ ಯಾವುದೋ ಒಂದೇ ಒಂದು ಲೆಹೆಂಗಾ ಇದೆ, ಒಂದೆರಡು ಬ್ಲೌಸ್ ಇಟ್ಕೊಂಡಿದ್ದೀನಿ. ಇದು ಲಾಂಗ್ ಫ್ರಾಕು, ಇದು ಲೆಹೆಂಗಾ. ಸೊ ಇದೆಲ್ಲ ಗ್ರ್ಯಾಂಡ್ ಇರೋದು ಇಲ್ಲೇ ಇದೆ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ 2 ರೋದಲ್ಲಿ ಜೀನ್ಸ್ ಇದೆ. ಸೊ ಜೀನ್ಸ್ ಪ್ಯಾಂಟ್ ಅದನ್ನು ಇಟ್ಕೊಂಡಿದ್ದೀನಿ, ಕಾಟನ್ ಪ್ಯಾಂಟ್ಸು, ಜೀನ್ಸ್ ಪ್ಯಾಂಟ್ಸು. ಇನ್ನು ಇದೆಲ್ಲ ಬಂದರೆ ಜಾಕೆಟ್ಸು, ಶರ್ಟ್ಸ್ ಇನ್ ಟಾಪ್ಸು ಅವೆಲ್ಲ ಇದೆ. ಆ್ಯಂಡ್ ಇಲ್ಲೆಲ್ಲ ನೀವು ಬಂದರೆ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಗೌನ್ಸ್ ಕಲೆಕ್ಷನ್ ಅಂತ. ಸೊ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ. ಸೊ ಈ ಗೌನ್ಸ್ ಕಲೆಕ್ಷನು ಫುಲ್ಲು ಗೌನ್ಸ್ ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಈಸಿಯಾಗಿ ಸಿಗಬೇಕು, ಅಲ್ಲೊಂದು ಇಟ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ. ಸೊ ಯಾವ ಗೌನ್ ಬೇಕು ಹಿಂಗೆ ತೆಗೆದು ಕ್ಲೀನಾಗಿ ಹಿಂಗೆ ತೆಗೆದುಬಿಡೋದು, ಕ್ಲೀನಾಗಿ ಮೆತ್ತಗೆ ಈ ಥರ ಎತ್ತಿಬಿಟ್ಟು ತೆಗಿಬೇಕು. ಈಗ ನಿಮ್ಗೆ ಮಧ್ಯದಲ್ಲಿ ಬೇಕು ಅಂದರೆ, ಸೊ ನೋಡ್ತಿದ್ದಲ್ಲ, ಒಂದು ಸ್ವಲ್ಪ ಎತ್ತಿ ತೊಗೊಂಡ್ರೆ ಈಸಿಯಾಗಿ ಬರುತ್ತೆ. ಮತ್ತು ಇಡೋವಾಗಲೂ ಅಷ್ಟೇ, ಸ್ವಲ್ಪ ಹಿಂಗೆ ಮೇಲ್ಗಡೆ ಪುಷ್ ಮಾಡಿಬಿಟ್ಟಿಟ್ರೆ ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಪರ್ಸ್ನಲ್ ಡ್ರಾಸು. ಆ್ಯಂಡ್ ಇಲ್ಲೆಲ್ಲ ಬಂದರೆ ತೋರಿಸ್ತೀನಿ ರೀ. ಆ್ಯಂಡ್ ಇಲ್ಲೆಲ್ಲ ಬಂದರೆ ಲಶಿಕಂದು ಇಷ್ಟು ಪೂರ್ತಿ ಲಶಿಕದು, ಅವಳದೊಂದು ಲಾಂಗ್ ಫ್ರಾಕ್ಸ್ ಎಲ್ಲ ಈ ಥರ ಹ್ಯಾಂಗರ್ಗೆ ಹಾಕ್ಬಿಡ್ತೀನಿ. ಇಲ್ಲಿ ಲಶಿಕಾದಿದೆ, ಇದೆಲ್ಲ ಒಂದು ಕಡೆ ಜೀನ್ಸು, ಪ್ಯಾಂಟ್ಗಳೆಲ್ಲ ಒಂದು ಕಡೆ ಶರ್ಟ್ಸ್ಗಳು, ಒಂದು ಕಡೆ ಫ್ರಾಕ್ಸು, ಒಂದು ಕಡೆ ಮಿಡೀಸು. ಸೊ ಇಷ್ಟೆಲ್ಲ ನಾವು ಮಡಚಿಡೋ ಅಂಥವು ಮಾತ್ರ ಇಟ್ಟಿದ್ದೀನಿ.
ಆ್ಯಂಡ್ ಇಲ್ಲಿ ನಂದು ಸಪ್ರೇಟು ಪಲಾಝೋ ಪ್ಯಾಂಟ್ಸು, ಲೆಗ್ಗಿಂಗ್ ಪ್ಯಾಂಟ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ನನಗೇನು ಬೇಕೋ ಎಲ್ಲ ಪಟ್ಟ ಅಂತ ತೆಕ್ಕೋಬೋದು. ಇಲ್ಲೆಲ್ಲ ಜೀನ್ಸ್ ಟಾಪ್ಸ್ ಮತ್ತು ಜಾಕೆಟ್ಸ್ ಇದೆ, ಸ್ವೆಟರ್ಸ್ ಒಂದೇ ಕಡೆ ಇದ್ದರೆ ಸೊ ನನಗೆ ಇದು ಬೇಕಾ ಆರಾಮಾಗಿ ತೊಗೋತೀನಿ. ಆ್ಯಂಡ್ ಕೆಳಗಡೆ ಇನ್ನೊಂದು ರೋ ಕೆಳಗಡೆ ಬಂದು, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೂರ್ತಿ ಪ್ರಕುಲ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಏನು ಗೊತ್ತಾ, ಇವು ಈ ಥರ ಪ್ಯಾಂಟ್ಗಳು ಈ ಕಡೆ ಏನು ರೋ ಇದೆ ಇದು ಇದೆಯಲ್ಲ, 2 ಇದರಲ್ಲಿ ಜೋಡಿಸಿದ್ದೀನಿ ನಾನು 2 ಕಾಲಮ್ಸ್ ಥರ. ಇಲ್ಲೇನು ಗೊತ್ತಾ, ಎಲ್ಲ ಮೇಲಕ್ಕಾಗವು ಟೈಟ್ ಆಗೋವೆಲ್ಲ ಒಂದು ಕಡೆ ತೆಗೆದಿಡ್ತಾ ಇದ್ದೀನಿ ಪ್ರಕುಲ್ಗೆ. ನೆಕ್ಸ್ಟ್ ಅದು ಲಶಿಕಾಗುತ್ತೆ. ಒಳ್ಳೊಳ್ಳೆ ಜೀನ್ಸ್ ಪ್ಯಾಂಟ್ಗಳು, ಒಳ್ಳೊಳ್ಳೆ ಕಾಟನ್ ಪ್ಯಾಂಟ್ಗಳು ಗೊತ್ತಾ, ಯೂಸೇ ಮಾಡಿಲ್ಲ ಜಾಸ್ತಿ ದಿನ. ಅದನ್ನು ಬಿಸಾಕೋಕ್ಕೂ ಮನಸ್ಸಾಗಲ್ಲ, ಏನು ಮಾಡೋಕ್ಕೂ ಮನಸ್ಸಾಗಲ್ಲ. ಹಂಗಾಗಿ ಅವಾಗ ಏನೇನು ಟೈಟ್ ಆಗುತ್ತೆ ಎಲ್ಲ ಒಂದು ಕಡೆ ಇಡ್ತಾ ಇದ್ದೀನಿ. ಅದು ಲಶಿಕಾಗೆ ಯೂಸ್ ಆಗುತ್ತೆ, ಅವಳ ಶರ್ಟು ಪ್ಯಾಂಟು ವೇರ್ ಮಾಡಿದಾಗ ಯೂಸ್ ಆಗುತ್ತೆ. ಈ ನೀವು ಆಗೋ ಅಂಥದ್ದು, ಸೊ ಮಕ್ಳಿಗೆ ಜಾಸ್ತಿ ತೊಗೋಬಾರ್ದು, ಮೇಲಕ್ಕೆ ಆಗೋ ವೇಸ್ಟ್ ಆಗುತ್ತೆ ಅನ್ನೋದು ಇದೇ ರೀಸನು. ಪ್ರಕುಲ್ಗೆ ಅವಾಗ ತುಂಬ ತೊಗೋತಾ ಇದ್ವಿ, ಸುಮ್ಮನೆ ಹೋಗಿ ಶಾಪಿಂಗ್ ಮಾಡೋದು. ಒಬ್ಬನೇ ಮಗ, ಫಸ್ಟ್ ಹುಟ್ಟಿದಾನೆ ಮಗ ಅಂತ. ಅದಕ್ಕೆ ಲಶಿಕಾಗ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟೇ ತೊಗೋತಾ ಇದ್ದೀನಿ. ಇನ್ನು ಇಲ್ಲೆಲ್ಲ ಪ್ರಕುಲ್ವು ಟೀ ಶರ್ಟ್ಸೇ ಒಂದು ಕಡೆ ಇಡ್ತೀನಿ, ಶರ್ಟ್ಸೇ ಒಂದು ಕಡೆ ಇಡ್ತೀನಿ. ಶರ್ಟ್ಸ್ ಅಂದರೆ ಫಾರ್ಮಲ್ಸ್ ಅಂತಾರಲ್ಲ ಅದು, ಟೀ ಶರ್ಟ್ಸ್ ಒಂದು ಕಡೆ, ಶರ್ಟ್ಸ್ ಒಂದು ಕಡೆ. ಇಲ್ಲಿನ ಪ್ರಕುಲ್ ಯೂನಿಫಾರ್ಮು, ಲಶಿಕ ಯೂನಿಫಾರ್ಮು, ಕ್ರಿಕೆಟಿಂದು ಯೂನಿಫಾರ್ಮು ಎಲ್ಲ ಇಲ್ಲೇ ಇಟ್ಟಿರ್ತೀನಿ, ಬೇಗ ಸಿಗಬೇಕು ಅವ್ನ ಕೈಗೆ. ಏನಕ್ಕಂದರೆ ದಿನ ಯೂಸ್ ಮಾಡೋದಿದೆ ಅಲ್ವಾ, ಕಲರ್ ಡ್ರೆಸ್ ಇರಲ್ಲ. ಆ್ಯಂಡ್ ಇಲ್ಲೆಲ್ಲ ಬಂದು ಒಂದು ಸ್ವಲ್ಪ ಹಾಫ್ ಕೋಟ್ಗಳು, ಜಾಕೆಟ್ಸು, ಅದು ಇದು ಎಲ್ಲ ಇಟ್ಟಿದ್ದೀನಿ. ಸೊ ಈ ಥರ ಈ ವಾರ್ಡ್ರೋಬಲ್ಲಿ ಇಷ್ಟಿದೆ. ಸೊ ಇದು ಸಿಂಗಲ್ ವಾರ್ಡ್ರೋಬು, ಅದು ಡಬಲ್ ವಾರ್ಡ್ರೋಬು. ಸಿಂಗಲ್ ವಾರ್ಡ್ರೋಬ್ ಬಂದು ಈ ಥರ, ಇಲ್ಲೆಲ್ಲ ಲಶಿಕಾ ಲಾಂಗ್ ಫ್ರಾಕ್ಸು ಸ್ವಲ್ಪ ಗ್ರ್ಯಾಂಡಾಗಿರೋವು ಜೋಡಿಸಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಎಲ್ಲ ಹ್ಯಾಂಗರ್ ಹಾಕಿ ಜೋಡಿಸಿದ್ದೀನಿ. ಇದು ರೇಷ್ಮೆ ಲಂಗೋಳು ನಾಮಕರಣದ್ದು. ಸೊ ಈ ಥರ ಲಾಂಗ್ ಫ್ರಾಕ್ಸು ಮಡ್ಚಿಡೋಕೆ ಆಗ್ದಲೇ ಇರೋವು, ಮಡ್ಚಿಟ್ರೆ ಫುಲ್ಲಾಗಿ ದಪ್ಪ ಕಾಣಿಸುತ್ತೆ ಮತ್ತು ಫೋಲ್ಡಿಂಗ್ಸ್ ಎಲ್ಲ ಹೊರಟೋಗುತ್ತೆ. ಸೊ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ನಂದು ಕುರ್ತಾ ವೇರು, ಚೂಡಿದಾರ್ ಸೆಟ್ಟು ಆ ಥರ. ಇಲ್ಲಿ ಮೇಲ್ಗಡೆ ಏನು ಗೊತ್ತಾ, ಸ್ವಲ್ಪ ಚೆನ್ನಾಗಿರೋವೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಯಾವಾಗಾದರೂ ಪೂಜೆ ಇದ್ದಾಗ ಇಲ್ಲೆಲ್ಲ ನಾನು ಹೊರಗಡೆ ಹೋಗ್ಬೇಕಾದ್ರೆ ಚೆನ್ನಾಗಿರೋವು ಇದನ್ನು ಹಾಕೋತೀನಿ. ಇಲ್ಲಿ ಏನಿದೆ, ಇಲ್ಲಿ ಡೈಲಿ ಇದು ಮೇಯ್ನ್ ನಾನು ಆಫೀಸ್ಗೆ ಹಾಕ್ಕೊಂಡು ಹೋಗೋದು. ಸೊ ಇಲ್ಲೆಲ್ಲ ಇಲ್ಲಿ ಫುಲ್ ಇದೆ, 2 ಇದೆ ಕಾಲಮ್ಸು, ಇಲ್ಲಿವರೆಗೂ ಇದೆ ಫುಲ್ಲು. ಈ ಕಡೆ ಒಂದು ಸ್ವಲ್ಪ, ಆ ಕಡೆ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಇಲ್ಲಿ ಡೈಲಿ ವೇರ್, ಅಂದರೆ ಡೈಲಿ ವೇರ್ ಅಂತ ಅಲ್ಲ, ಚೆನ್ನಾಗಿರೋವು ಇದೆ. ಈ ಜಾಗ ಇಲ್ಲ, ಫ್ರಾಕ್ಸ್ ಎಲ್ಲ ಅಡ್ಡ ಕೆಳಗಡೆ ಇಟ್ಟಿದ್ದೀನಿ. ಚೆನ್ನಾಗಿರೋವೆಲ್ಲ ಕೆಳಗಡೆ ಇಟ್ಬಿಟ್ಟು ಡೈಲಿ ವೇರ್ ಕುರ್ತೀಸ್ ಏನಿದೆ ಅದು ಆಫೀಸ್ಗೆ ಹಾಕ್ಕೊಂಡು ಹೋಗೋವಂಥದ್ದು, ಡೈಲಿ ಯೂಸ್ ಮಾಡೋವಂಥದ್ದು ಇಲ್ಲಿ ಇಟ್ಕೊಂಡಿದ್ದೀನಿ 2 ರೋದಲ್ಲಿ. ಇನ್ನು ಫುಲ್ಲು ಇದು ಅಷ್ಟೇ ಪರ್ಸ್ನಲ್ ಒಂದು ಡ್ರಾ ಇದು. ಇನ್ನು ಇಲ್ಲಿ ಫುಲ್ ಬಂದರೆ ಇಲ್ಲಿ ನೈಟ್ ಪ್ಯಾಂಟ್ಗಳು ಇಟ್ಕೊಂಡಿದ್ದೀನಿ. ಇಲ್ಲಿ ನೈಟೀಸ್ ಇದೆ. ಸೊ ಹಿಂದೆಗಡೆ ನೈಟೀಸ್ಗೆ ಹಾಕೊಳ್ಳೋ ಒಂದು ಲಾಂಗ್ ಪೆಟಿಕೋಟ್ ಬರ್ತಲ್ಲ ಆ ಥರದ್ದು, ಸ್ಲಿಪ್ಸು ಮಾಮೂಲಿ, ಹಾಫ್ ಮೆಟರ್ನಿಟಿ ನೈಟಿ, 3/4 ಮೆಟರ್ನಿಟಿ ನೈಟಿ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾನು ಸ್ವಲ್ಪ ನೈಟ್ ವೇರ್, ಮನೆಯಲ್ಲಿ ವೇರ್ ಮಾಡುವಂಥದ್ದು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ನಂದೆ ಫುಲ್ಲು, ಮೇಲ್ಗಡೆ ಹ್ಯಾಂಗರಲ್ಲಿ ಮಾತ್ರ ಲಶಿಕಾದ ಹಾಕಿದ್ದೀನಿ. ಸೊ ಇನ್ನು ಡ್ರಾಸು ಫಿಕ್ಸ್ಡ್, ಇದು ಪಾಟು ಜರುಗ್ಸೋಕ್ಕಾಗಲ್ಲ, ಫಿಕ್ಸ್ ಮಾಡಿರೋದು. ಸೊ ಇನ್ನು ಡ್ರಾಸ್ ಅಂದರೆ 4 ಡ್ರಾ ಇದೆ. ಈ ಡ್ರಾ ಪೂರ್ತಿ ಲಶಿಕಂದು ನೈಟ್ ವೇರ್, ಮನೇಲಿ ಹಾಕುವಂಥದ್ದು ಫುಲ್ ಬಟ್ಟೆನ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಶರ್ಟ್ಸು, ಒಂದು ಕಡೆ ಪ್ಯಾಂಟ್ಸು, ಒಂದು ಕಡೆ ಫ್ರಾಕ್ಸು, ಮಿಡೀಸು ಎಲ್ಲ ಹಳೆವಿರುತ್ತಲ್ಲ ಸ್ವಲ್ಪ ಮೇಲಕ್ಕಾಗಿರೋ, ಅದನ್ನೆಲ್ಲ ಹಳೆ ಹೊಸವೇನಿದೆ ಮೇಲಕ್ಕಾಗಿದ ತಕ್ಷಣ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ಅಲ್ಲೇ ಇಟ್ಕೊಳ್ಳಲ್ಲ. ಇವೆಲ್ಲ ನೈಟ್ ವೇರು ಹಾಕೊಂಡ್ಬಿಡ್ಬೇಕು ಅಂತ. ಇಲ್ಲೆಲ್ಲ ನಿಕ್ಕರು ಅದು ಇದು, ಇಲ್ಲೆಲ್ಲ ಪ್ಯಾಂಟ್ ಸೆಟ್ಟು ಈ ಥರ. ಸೊ ಜಾಸ್ತಿ ಮೆಸ್ಸಿ ಆಗೋಕ್ಕೆ ಬಿಡಲ್ಲ, ಹೇಳಿದ್ನಲ್ಲ 3 months once ಕ್ಲೀನ್ ಮಾಡ್ತಾನೆ ಇರ್ತೀವಿ, ಇಲ್ಲ 4 months once. ಇಲ್ಲಿ ನಾನು ಪೂರ್ತಿ ಏನಿದೆ ನೋಡ್ತಿದ್ದೀರಲ್ಲ, ಈ ಥರ ನೈಟ್ ಟೀ ಶರ್ಟ್ಸ್ ಹಾಕ್ಕೊಂಡಿದ್ದೀನಲ್ಲ, ಈ ಥರ. ಎಷ್ಟೋ ನನಗೆ ಹುಚ್ಚು, ಸಿಕ್ಕಾಪಟ್ಟೆ ಹುಚ್ಚು ನನಗೇನು ಗೊತ್ತಾ, ಈ ಥರ ನೈಟ್ ಮನೇಲಿ ಹಾಕೋವಂಥದ್ದು, ಈ ಥರ ಟೀ ಶರ್ಟ್ಸ್ ಹಾಕೋಬೇಕು ಅಂತ ಕಲೆಕ್ಷನ್ ಎಲ್ಲಿ ನೋಡಿದ್ರು ಕಲೆಕ್ಷನ್ ಮಾಡಿಬಿಡ್ತೀನಿ, ತೊಗೊಂಡ್ಬಿಡ್ತೀನಿ, ಶಾಪ್ ಮಾಡಿಬಿಡ್ತೀನಿ. ಸೊ 3 ಇದರಲ್ಲೂ ಇದೆ, ಎಲ್ಲ ಅವೇ ನೋಡಿ, ಇಷ್ಟು ನನಗೆ ಎಲ್ಲಿ ಕಾಣಿಸಿದ್ರು ಜಾಸ್ತಿ ನಾನು ಶಾಪ್ ಮಾಡೋದು ವಿಶಾಲಲ್ಲಿ. ನೈಟ್ ಪ್ಯಾಂಟ್ಸ್ ಆಗಿರ್ಬೋದು, ನೈಟ್ ಟೀ ಶರ್ಟ್ಸ್ ಆಗಿರ್ಬೋದು. ಜಿವಾಮೇಲೂ ತೊಗೊಂಡಿದ್ದೀನಿ ಕೆಲವು, ಸ್ವಲ್ಪ ಸೆಟ್ ಬರುತ್ತಲ್ಲ ಅದು. ಇನ್ನು ಜಾಸ್ತಿ ಈ ಥರ ಸಿಂಗಲ್ ಶರ್ಟ್ಸ್ ಇದು ಕೂಡ ಅಷ್ಟೇ ವಿಶಾಲಲ್ಲೇ ತೊಗೋತೀನಿ. ವಿಶಾಲಲ್ಲಿ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೈಟ್ ವೇರ್ ಟೀ ಶರ್ಟ್ಸು. ಹಾಗೆ ನಾವು ಆಚೆ ಕೂಡ ಹಾಕ್ಕೊಂಡು ಹೋಗ್ಬೋದು ಜೀನ್ಸ್ ಪ್ಯಾಂಟ್ ಮೇಲೆ, ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಲ್ಲೇ ಜಾಸ್ತಿ ತೊಗೊಳ್ಳೋದು. ತುಂಬ ಜನ ಕೇಳ್ತಿರ್ತೀರ ಎಲ್ಲಿ ನೀವು ನೈಟ್ ವೇರ್ ತೊಗೊಳ್ತೀರಾ ಅಂತ. ಅಲ್ಲೇ ಸೆಟ್ ಬೇಕು ಅಂದರೆ ಜಿವಾ ಮೇಲೆ ತೊಗೊಂಡಿದ್ದೀನಿ. ಸೊ ಅಲ್ಲಿ 2 ರೋ ಆಯ್ತಲ್ಲ. ಸೊ ಇಲ್ಲಿ
ಹೀರೋದಲ್ಲಿ ಪ್ರಕುಲ್ದು ಪ್ಯಾಂಟೇ ಒಂದು ಕಡೆ ಇಡ್ತೀನಿ ನಾನು, ಫುಲ್ ಪ್ಯಾಂಟ್ಸೇ ಒಂದು ಕಡೆ ಇಡ್ತೀನಿ ನೋಡು. ಸೊ ಫುಲ್ ಪ್ಯಾಂಟ್ಸೇ ಒಂದು ಕಡೆ ಇಡ್ತೀನಿ, ನಿಕ್ಕರ್ಸ್ ಶಾರ್ಟ್ಸ್ ಬರ್ತಲ್ಲ ಅದೆಲ್ಲ ಇಲ್ಲಿ ಇಡ್ತೀನಿ. ಇನ್ನು ಇನ್ನರ್ಸ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ, ಬನಿಯನ್ನೇ ಒಂದು ಕಡೆ, ಇನ್ನರ್ಸೇ ಒಂದು ಕಡೆ. ಹಾಗೆ ಇಲ್ಲಿ 2 ಇದು ಬಂದುಬಿಟ್ಟು ಟೀ ಶರ್ಟ್ಸ್ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ನೈಟ್ ವೇರು ಪ್ರಕುಲ್ದು. ಇನ್ನು ಹೀರೋ ಏನಿದೆ, ಯಾವಾಗಲೂ ನಾನು ನೀರು ತೊಗೊಂಬಂದು ಇಟ್ಕೋತೀನಿ ನೈಟ್ ಮಲಗೋದಕ್ಕೆ. ಆ್ಯಂಡ್ ಇಲ್ಲಿ ಬೆಡ್ಶೀಟ್ಸು ನಂದು ಆಲ್ರೆಡಿ ಮಂಚದ ಮೇಲೆ ಇದೆ, ದೊಡ್ಡದು ಮೆತ್ತಗಿರೋದು. ಇನ್ನು ಅವೆಲ್ಲ ರಶಿಕಾದು ಬೆಡ್ಶೀಟ್ಸು, ಸ್ವಲ್ಪ ತೊಟ್ಲಿಗೆ ಹಾಕುವಂಥದ್ದು ಕಾಟನ್, ದಿವಾನ್ ಕಾಟನ್ ಇದು ಬರ್ತಲ್ಲ ಕಾಟನ್ ಕವರ್ಸು. ಹೀರೋ ಬಂದುಬಿಟ್ಟು ಸೊ ಇದರಲ್ಲಿ ಪೂರ್ತಿ ಕರ್ಟನ್ಸು ಮತ್ತು ಬೆಡ್ ಕವರ್ಸ್ ಇದೆ. ಕರ್ಟನ್ಸ್ ಒಂದು ಸ್ವಲ್ಪ, ಶಾಲು ಒಂದು ಸ್ವಲ್ಪ, ಬೆಡ್ ಕವರ್ಸ್ ಇದೆ, ಕರ್ಟನ್ಸ್ ಇದೆ. ಸೊ ಬೆಡ್ಗೆ ಹಾಕ್ತೀವಲ್ಲ ಆ ಕವರ್ಸ್ ಇದೆ. ಫುಲ್ಲು ಇದ್ರಲ್ಲಿ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ವರ್ಕಿಂಗ್ ವುಮೆನ್ಸ್ ಆಗಿರೋರು ನಾಳೆ ನೀವೇನು ಡ್ರೆಸ್ ಹಾಕೋತೀರಾ ರಾತ್ರಿನೇ ತೆಗೆದಿಟ್ಕೊಳ್ಳಿ, ಈಸಿಯಾಗಿ ಆಗುತ್ತೆ. ನೀವು ಬೆಳಗ್ಗೆ ಎದ್ದು ಆ ಡ್ರೆಸ್ ಹಾಕೋಬೇಕಪ್ಪ, ಈ ಡ್ರೆಸ್ ತೊಗೋಬೇಕಪ್ಪ ಅಂತ ಕನ್ಫ್ಯೂಷನ್ ಇರೋಲ್ಲ. ಫ್ರೆಶ್ ಅಪ್ ಆಗಿದ ತಕ್ಷಣ ನೀವು ಡ್ರೆಸ್ ವೇರ್ ಮಾಡ್ಬೋದು. ಹಾಗೆ ಮಕ್ಕಳಿಗೂ ಅಷ್ಟೇ, ಯೂನಿಫಾರ್ಮ್ ಆಗಿರ್ಬೋದು, ಮಕ್ಕಳಿಗೆ ಇನ್ನರ್ಸ್ ಆಗಿರ್ಬೋದು, ಎಲ್ಲನೂ ತೆಗೆದು ಅಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಅದ್ರ ಮೇಲೆ ಇಟ್ಬಿಡ್ತೀನಿ. ಸೊ ಈಸಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿ ಇಮಿಡಿಯೇಟಾಗಿ ನಾವು ರೆಡಿ ಆಗ್ಬೋದು. ಮತ್ತು ಟೈಮ್ ಪಾಸ್ ಆಗಬೇಕು ಅಂತ ಏನಿಲ್ಲ. ಅವ್ರು ನೋಡಿ ಎಲ್ಲಿ ತೂರ್ಕೊಂಡಿದ್ದಾರೆ, ಕಳ್ಳಿ. ಸೊ ನೋಡಿದ್ರಲ್ಲ ನನ್ನ ವಾರ್ಡ್ರೋಬ್ ಟೂರ್ ಹೀಗಿತ್ತು. ಸೊ ಇನ್ನೇನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ನೋಡ್ತಾನೆ ಇರ್ತೀರಲ್ಲೆಲ್ಲ ಬ್ಯಾಂಗಲ್ಸು, ಮಾಮೂಲಿ ಕಾಸ್ಮೆಟಿಕ್ಸು ಅವೇ ಇರುತ್ತೆ, ಯಾವಾಗಲೂ ನೋಡ್ತಾನೆ ಇರ್ತೀರ. ಸೊ ಇದನ್ನು ಕೇಳಿದ್ರಿ ಸ್ವಲ್ಪ ಜನ, ಸೊ ಹಾಗಾಗಿ ತೋರಿಸ್ದೆ. ಇಷ್ಟೇ ನಂದು ಸಿಂಪಲ್ ವಾರ್ಡ್ರೋಬ್ ಟೂರ್ ಆಗಿರುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್, ನಮಸ್ಕಾರ. ಬಾಯ್ ನಮಸ್ಕಾರ ಹೇಳು, ಬಾಯ್ ಹೇಳಿಯೇ. ನೋಡು ಎಲ್ಲೆಲ್ಲೋ ಹೋಗ್ತೀಯ, ತಣ್ಣಗಿರಲ್ವಾ? ನೋಡಿ ಎಷ್ಟು ತಣ್ಣಗ, ಕೈ ನೋಡಿ ಎಷ್ಟು ತಣ್ಣಗೈತಿ ಈ ಕಡೆ. ಗಬ್ಬಿ. ಗುಡ್ ನೈಟ್ ಹೇಳು. ಗುಡ್ ನೈಟ್, ನಮಸ್ಕಾರ, ಬಾಯ್. ಕಿಸಿ ಕೊಡು, ಪ್ಲೇನ್ ಕಿಸ್. ಚಿಕ್ಕೋಳಿದ್ದಾಗ ಕೊಡ್ತಿದ್ದಲ್ಲ. ಬಾಯ್ ಬಾಯ್.